ದೆಹಲಿಯ ಜಂತರ್ ಮಂತರ್ನಲ್ಲಿ ಯುವಕರು ಮತ್ತು ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಸಂಸತ್ ಚಲೋ ಪ್ರತಿಭಟನೆ ಈಗ ಇಡೀ ದೇಶದಲ್ಲೇ ಬೆಂಕಿ ಹೊತ್ತಿಸಿದೆ. ಜೊತೆಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಶಾಂತಿಯುತವಾಗಿ ಸತ್ಯಾಗ್ರಹ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವುದು ಸಹ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ವಿಚಾರವಾಗಿ ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಹಾಗೂ ಕೆಪಿಸಿಸಿ ನಾಯಕ ಬಿಕೆ ಹರಿಪ್ರಸಾದ್ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ವಿರುದ್ಧ ನೇರ ವಾಗ್ದಾಳಿ ನಡೆಸಿರುವ ವಿಚಾರ ಬೆಳಕಿಗೆ ಬಂದಿದೆ. ಭಾರತದ ಇತಿಹಾಸದಲ್ಲೇ ನರೇಂದ್ರ ಮೋದಿ ಅತ್ಯಂತ ಯುವ ವಿರೋಧಿ ಪ್ರಧಾನಿ ಅಂತ ರಾಹುಲ್ ಖಾರವಾಗಿ ಹೇಳಿದ್ದಾರೆ. ದೇಶದಲ್ಲಿ ಬರೋಬ್ಬರಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ಸುಮಾರು 7.5 ಕೋಟಿ ವಿದ್ಯಾರ್ಥಿಗಳು ಬೀದಿಗೆ ಬಿದ್ದಿದ್ದಾರೆ. ಆದ್ರೆ ಇದುವರೆಗೆ ಒಬ್ಬ ಅಪರಾಧಿಗೂ ಶಿಕ್ಷೆಯಾಗಿಲ್ಲ. ಅಪರಾಧಿಗಳು ಆರಾಮಾಗಿ ಹೊರಗೆ ಓಡಾಡ್ತಿದ್ದಾರೆ. ಆದ್ರೆ ನ್ಯಾಯ ಕೇಳೋಕೆ ಹೋದ ವಿದ್ಯಾರ್ಥಿಗಳಿಗೆ ಲಾಠಿ ಏಟು ಮತ್ತು ಬಂಧನ ಸಿಗ್ತಿದೆ. ವಿಫಲ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳೋ ಧೈರ್ಯವೂ ಕೂಡ ಪ್ರಧಾನಿ ಮೋದಿಗಿಲ್ಲ ಅಂತ ರಾಹುಲ್ ಗಾಂಧಿ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಇತ್ತ ಕೆಪಿಸಿಸಿ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ಕೇಂದ್ರ ಸರ್ಕಾರದ ನಡೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಕೈಯಲ್ಲಿ ಪುಸ್ತಕ ಫಲಕಗಳಿದ್ರೆ ಸರ್ಕಾರದ ಕೈಯಲ್ಲಿ ಲಾಠಿ ಬೂಟು ಮತ್ತು ಬ್ಯಾರಿಕೇಡ್ಗಳಿದ್ದವು. ಪ್ರಶ್ನೆ ಪತ್ರಿಕೆ ರಕ್ಷಣೆ ಮಾಡೋಕೆ ಆಗದ ಸರ್ಕಾರ ನ್ಯಾಯ ಕೇಳಿದ ಯುವಕರ ಮೇಲೆ ಕ್ರೌರ್ಯ ಪ್ರದರ್ಶನ ಮಾಡ್ತಿದೆ ಅಂತ ಕಿಡಿಕಾರುತ್ತಾರೆ. ಅಂದು ಬ್ರಿಟಿಷರು ಸತ್ಯಾಗ್ರಹಿಗಳನ್ನ ಹತ್ತಿಕ್ಕಲು ಲಾಠಿ ಬೀಸಿದ್ರು. ಆದ್ರೆ ಕೊನೆಗೆ ದೇಶ ಬಿಟ್ಟು ಓಡಬೇಕಾಯ್ತು. ಇಂದು ಅದೇ ವಸಾಹತುಶಾಹಿ ದಮನವನ್ನ ಬಿಜೆಪಿ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ಪ್ರಯೋಗ ಮಾಡ್ತಿದೆ. ಪರೀಕ್ಷಾ ಪೇ ಚರ್ಚಾ ಅಂತ ಉಪದೇಶ ಕೊಡುವ ಪ್ರಧಾನಿಗಳಿಗೆ ವಿದ್ಯಾರ್ಥಿಗಳ ನಿಜವಾದ ಪ್ರಶ್ನೆಗಳನ್ನ ಎದುರಿಸೋ ಧೈರ್ಯ 56 ಇಂಚಿನ ಎದೆಯಲ್ಲಿ ಇಲ್ಲದೆ ಅಂತ ಹರಿಪ್ರಸಾದ್ ಅವರು ಸಖತ್ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಗಾಯಗೊಂಡ ವಿದ್ಯಾರ್ಥಿಗಳಿಗೆ ಚಿಕಿತ್ಸೆ ನೀಡಿ ಬಂಧಿಸಿದವರನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಹಾಗೂ ಕೇಂದ್ರ ಸರ್ಕಾರ ದೇಶದ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಪರೀಕ್ಷೆ ಅಕ್ರಮ ಮತ್ತು ಪೇಪರ್ ಲೀಕ್ ವಿಚಾರವಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಶುರುವಾದ ಈ ವಿದ್ಯಾರ್ಥಿ ದಂಗೆ ಈಗ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ರಾಜಕೀಯ ಸಮರಕ್ಕೆ ದಾರಿ ಮಾಡಿಕೊಟ್ಟಿದೆ. ಶಿಕ್ಷಣ ಸಚಿವರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿರುವ ಬೆಳವಣಿಗೆ ತೀವ್ರ ಚರ್ಚೆ ಆಗುತ್ತಿದೆ ಅಂತ ಹೇಳಬಹುದು.